ಸಿಎಂ ಆದ್ಮೇಲೆ ಸಿಎಂ ಸಿದ್ದರಾಮಯ್ಯ ಅವರು ಮೊದಲ ಬಾರಿಗೆ ಕೊಡಗಿಗೆ ಭೇಟಿ ಕೊಡ್ತಾ ಇದ್ದಾರೆ. ಇವತ್ತು ಕಾರ್ಯಕರ್ತರ ಜೊತೆ ಕೆಲವೊಂದು ಸಭೆ ಹಾಗೆ ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ಕೂಡ ಕೊಡ್ತಾರೆ. ಆದರೆ ಬಿಜೆಪಿ ಮತ್ತು ಹಿಂದೂ ಪರ ಸಂಘಟನೆಗಳು ಕಾಂಗ್ರೆಸ್ ಹಾಗೆ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರಂತೆ. ಯಾಕೆ ನೋಡ್ತಾ ಹೋಗೋಣ. ಮಡಿಕೇರಿಯಲ್ಲಿ ಬ್ಯಾನರ್ ಗಲಾಟೆ, ಸಿಎಂ ಭೇಟಿ ಹೊತ್ತಲೇ ನೋಟಿಸ್ ಗೊಂದಲ. ನಾಡಿನಾದ್ಯಂತ ಅಯೋಧ್ಯೆ ರಾಮ ಮಂದಿರ ಸಂಭ್ರಮ ಆಚರಿಸಲಾಗುತ್ತಿದೆ. ಎಲ್ಲೆಲ್ಲೂ ರಾಮನ ಫ್ಲೆಕ್ಸ್, ಬ್ಯಾನರ್, ಬಂಟಿಂಗ್ಸ್ ಹಾಕಿ ಸಂಭ್ರಮಿಸುತ್ತಿದ್ದಾರೆ. ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯ ನಾಳೆ ಕೊಡಗಿನ ವಿರಾಜಪೇಟೆಗೆ ಆಗಮಿಸುತ್ತಿದ್ದಾರೆ. ಹೀಗಾಗಿ ನಗರದಲ್ಲಿ ಹಾಕಿರೋ ಬ್ಯಾನರ್ಗಳನ್ನು ತೆರವುಗೊಳಿಸುವಂತೆ ವಿರಾಜಪೇಟೆಯ ಪುರಸಭೆಯ ಅಧಿಕಾರಿ ಹಿಂದೂ ಸಂಘಟನೆಗಳಿಗೆ ನೋಟಿಸ್ ನೀಡಿದ್ದಾರೆ. ಈ ನೋಟಿಸ್ ಆದೇಶದಿಂದ ಆಕ್ರೋಶಗೊಂಡ ಹಿಂದೂ ಪರ ಸಂಘಟನೆಗಳು ಹಾಗೂ ಬಿಜೆಪಿ ಪ್ರತಿಭಟನೆ ನಡೆಸಿದೆ. ಕಾನೂನು ರೀತಿಯಲ್ಲಿ ಪುರಸಭೆಯ ಅನುಮತಿ ಪಡೆದೇ ಬ್ಯಾನರ್ ಹಾಕಲಾಗಿದೆ. ಜನವರಿ 30ರವರೆಗೂ ಪರ್ಮಿಷನ್ ತೆಗೆದುಕೊಂಡಿದ್ದೇವೆ. ಆದ್ರೂ ಸಿಎಂ ಬರ್ತಾರೆ ಎಂದು ಬ್ಯಾನರ್ ತೆರವು ಮಾಡಿ ಅಂದ್ರೆ ಎಷ್ಟು ಸರಿ ಎಂದು ಪ್ರಶ್ನೆ ಮಾಡಿದ್ದಾರೆ. ಇಲ್ಲಿ ವಿರಾಜಪೇಟೆ ಇಲ್ಲಿಯ ಪುರಸಭೆಯಿಂದ ಅನುಮತಿ ಪಡೆದು ಅವರೇನು ಧರ್ಮಕ್ಕೆ ಕೊಟ್ಟಿಲ್ಲ. 700 ರೂಪಾಯಿ ಕಟ್ಕೊಂಡಿದ್ದಾರೆ. ಬೇರೆ ಬೇರೆ ಸಂಘ ಸಂಸ್ಥೆಗಳು ಪ್ರತ್ಯೇಕವಾಗಿ ದುಡ್ಡು ಕಟ್ಟಿದ್ದಾರೆ. 5,000ಕ್ಕೂ ಹೆಚ್ಚು ದುಡ್ಡು ಕಟ್ಟಿದ್ದಾರೆ. ಪತ್ರ ಈಗಾಗಲೇ ನಿಮಗೆ ತೋರಿಸಿದ್ದಾರೆ. ಆ ಅನುಮತಿ ಪತ್ರದಲ್ಲಿ 30ರವರೆಗೆ ಕೆಲವು ಕಂಡೀಷನ್ಸ್ ಹಾಕಿದ್ದಾರೆ. ಸಾರ್ವಜನಿಕ ಏನಾಯ್ತು? ಇಲ್ಲಿ ಯಾರಿಗಾದ್ರೂ ಗಲಾಟೆ ಆಯ್ತಾ? ಏನಾದರೂ ಹಿಂದೂ ಮುಸ್ಲಿಂ ಗಲಾಟೆ ಆಯ್ತಾ? ಏನಾಗಿದೆ? ಹಿಂದೂ ಪರ ಸಂಘಟನೆ ಹಾಗೂ ಬಿಜೆಪಿ ಪ್ರತಿಭಟನೆ ನಡೆಸಿದ್ರು. ವಿರಾಜಪೇಟೆ ಪುರಸಭೆ ಆಡಳಿತಾಧಿಕಾರಿ ಚಂದ್ರಕುಮಾರ್ ತಮ್ಮ ಕ್ರಮವನ್ನ ಸಮರ್ಥಿಸಿಕೊಂಡಿದ್ರು. ಆ ಬಳಿಕವೂ ಪ್ರತಿಭಟನೆ ಮುಂದುವರಿಸಿದ ಪರಿಣಾಮ ಪುರಸಭೆ ಆಡಳಿತಾಧಿಕಾರಿ ಚಂದ್ರಕುಮಾರ್ ತಮ್ಮ ಆದೇಶವನ್ನ ಹಿಂಪಡೆದಿದ್ದಾರೆ. ಇನ್ನು ಈ ಬಗ್ಗೆ ಸಿಎಂ ಕಾನೂನು ಸಲಹೆಗಾರರಾಗಿರುವ ಎಎಸ್ ಪೊನ್ನಣ್ಣ ಮಾತನಾಡಿ, ಸಿಎಂ ಆಗಮನ ಹಿನ್ನೆಲೆ ನಮಗೂ ಫ್ಲೆಕ್ಸ್ ಹಾಕಲು ಅನುಮತಿ ನೀಡಲು ಕೇಳಿದೆವು. ಆದ್ರೆ ಅವರು ಬ್ಯಾನರ್ ತೆರವು ಮಾಡಲ್ಲ ಅಂದ್ರೆ ನಾವು ಅದೇ ಫ್ಲೆಕ್ಸ್ ಪಕ್ಕದಲ್ಲೇ ಬ್ಯಾನರ್ ಕಟ್ಟಿಕೊಳ್ತೇವೆ ಅಂತ ಸವಾಲ್ ಹಾಕಿದ್ದಾರೆ. ಈಗ ಏನಂದ್ರೆ ನಾವು ಮುಖ್ಯಮಂತ್ರಿ ಆಗಮನದ ಹಿನ್ನೆಲೆಯಲ್ಲಿ ಕೆಲವೊಂದು ಕ್ರಮವನ್ನು ತೆಗೆದುಕೊಳ್ಬೇಕಾಗ್ತದೆ. ನಿಮಗೆಲ್ಲ ಗೊತ್ತಿದೆ, ಒಂದು ಗಣ್ಯ ವ್ಯಕ್ತಿಗಳು ನಗರಕ್ಕೆ ಅಥವಾ ಒಂದು ಪ್ರದೇಶಕ್ಕೆ ಒಂದು ಇದಕ್ಕೆ ಬರುವಾಗ ಯಾವ ರೀತಿ ಇದು ಮಾಡಬೇಕು ಅಂತ. ಸೊ ಆ ನಿಟ್ಟಿನಲ್ಲಿ ಕೆಲವು ಕಡೆ ತೊಂದರೆ ಆಗ್ತದೆ ಅಂದರೆ ಪ್ರಮುಖ ರಸ್ತೆಯಲ್ಲಿ ಏನೋ ಅಳವಡಿಸಿದ ಬಂಟಿಂಗ್ಸ್ ಅಡ್ಡ ಹಾಕಿದ್ದಾರೆ, ರಸ್ತೆಯಲ್ಲಿ ಅಡ್ಡ ಕಟ್ಟಿದ್ದಾರೆ, ಮತ್ತು ಫ್ಲೆಕ್ಸ್ಗಳನ್ನು ಅಳವಡಿಸಿದ್ದಾರೆ. ಅದನ್ನು ತೆಗಿಬೇಕು ಅಂತ ನಾವು ಹೇಳಿದೆವು ಅವರಿಗೆ. ಅಲ್ಲ, ಈಗ ನಮಗೆ ಮುಖ್ಯಮಂತ್ರಿಗಳು ಬರುವಂಥ ಸಂದರ್ಭದಲ್ಲಿ ಫ್ಲೆಕ್ಸ್ಗಳು ಹಾಕೋಕ್ಕೆ ನಮಗೆ ಪರ್ಮಿಷನ್ ಕೊಡಿ ಅಂತ ನಾವು ಅವ್ರನ್ನ ಕೇಳಿದ್ವಿ. ಅವರು ಸ್ಥಳಗಳನ್ನ ಗುರುತಿಸಲಿಕ್ಕೆ ಅವರು ಅಲ್ಲಿ ಕೊಡಬೇಕಲ್ಲ ನಮಗೆ ಅಂತೇಳಿ ಅವರು ತೆರವುಗೊಳಿಸಿ ಅಂತ ಹೇಳಿರ್ಬೋದೇನೋ, ನನಗೆ ಗೊತ್ತಿಲ್ಲ. ಯಾಕಂದ್ರೆ ನಾನು ಅವ್ರ ಹತ್ರ ಮಾತಾಡಲಿಲ್ಲ. ಆದರೆ ಅವ್ರು ತೆರವುಗೊಳಿಸಲ್ಲ ಅಂದರೆ ಗೊಳಿಸೋದು ಬೇಡ ಬಿಡಿ, ನಾವು ಪಕ್ಕದಲ್ಲಿ ಕಟ್ಕೊಳ್ತೀವಿ ಅಷ್ಟೇ. ಒಟ್ನಲ್ಲಿ ಸಿಎಂ ಭೇಟಿ ಹೊತ್ತಲೇ ಫ್ಲೆಕ್ಸ್ ವಾರ್ ಶುರುವಾದಂತಿದೆ. ಒಂದ್ ವೇಳೆ ಶ್ರೀರಾಮನ ಫ್ಲೆಕ್ಸ್ ತೆರವು ಮಾಡಿದ್ರೆ ಮತ್ತೊಂದು ಸಂಘರ್ಷ ಶುರುವಾಗುತ್ತಾ ಅನ್ನೋ ಆತಂಕ ಮನೆ ಮಾಡಿದೆ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.